ಕಾರ್ ಮೇಲೆ ಕಾಂಕ್ರೀಟ್ ತುಂಬಿದ ಲಾರಿ ಡಿಕ್ಕಿ, ಇಬ್ಬರಿಗೆ ಗಂಭೀರವಾಗಿ ಗಾಯ. ಬೆಳಗಾವಿ ನಗರದ ಕೇಲಿ ಆಸ್ಪತ್ರೆಯ ಮುಂಭಾಗದಲ್ಲಿರುವ ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಲಾದ ಕಾರ್ ಮೇಲೆ ಕಾಂಕ್ರೀಟ್ ತುಂಬಿದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಕಾರು ನುಜ್ಜು ನೂರಾಗಿದ್ದು ಇಬ್ಬರಿಗೆ ಗಂಭೀರವಾಗಿ ಗಾಯಗೊಂಡ ಘಟನೆ ಶನಿವಾರ ನಡೆದಿದೆ. ಬಾಗಲಕೋಟೆಯಿಂದ ಕೇಲಿ ಆಸ್ಪತ್ರೆಯಲ್ಲಿ ಗೆಳೆಯನ ಅನಾರೋಗ್ಯ ವಿಚಾರಣೆ ಮಾಡಲು ಬಂದವರು ಕಾಂಕ್ರೀಟ್ ತುಂಬಿದ ಲಾರಿ ಅಪ್ಪಳಿಸಿದ ಹಿನ್ನೆಲೆಯಲ್ಲಿ ಕಾರಿನಲ್ಲಿದ್ದ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾರು ಚಾಲಕ ಸೇರಿ ಕಾರಿನಲ್ಲಿದ್ದ ಓರ್ವ ವ್ಯಕ್ತಿ ಕಾರಿನಲ್ಲಿ ಸಿಲುಕಿದ್ದರು. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಇಬ್ಬರನ್ನು ರಕ್ಷಣೆ ಮಾಡಲು ಯಶಸ್ವಿಯಾಗಿದ್ದಾರೆ. ಉತ್ತರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, ಲಾಲಸಾಬ್ ಸವಾರಗೋಡ ಜೊತೆ ಮಶಾಕ್ ಬಳಗಾರ್, ಕನ್ನಡ ಧ್ವನಿ ನ್ಯೂಸ್, ವಿಜಯಪುರ. Ya na, con ba.
हुआ नहीं, गाड़ियाँ भी रसीद लेके उनको तेल के पानी को हाई न्यूज़ में। हाँ, दो रुपये है हाई न्यूज़ में। ಎಷ್ಟೊತ್ತಿಗೆ ಬಂದ್ರಿ ಸರ್ ನೀವು? ನಾವು ಯಾರಿಗೇನಾಗಿಲ್ಲ, ಏನು ಉಳಿದಿದ್ದಾರೆ. ನಿಮ್ಮ ಹೆಸರು? ಸರ್ ಏನಾಗಿತ್ತು? ಎಷ್ಟು ಗಂಟೆಗೆ ಕಾಲ್ ಬಂದ್ರಿ? ನಮಗೆ ಇದ್ದಾಗ ನಮಗೊಂದು ಕಾಲ್ ಬಂತು. ಕಾಲು ಬಂದ ತಕ್ಷಣ ಇಂತರ ಗಾಡಿ ಒಂದು ಡೈಲಿ ಹತ್ತಿರ ಆಕ್ಸಿಡೆಂಟ್ ಆಗಿದೆ, ತಕ್ಷಣ ನೀವು ಬನ್ನಿ ಅಂತ ಹೇಳಿದರು. ಆದರೆ ನಾವು ದೌಡಾಯಿಸಿ ಬಂದಿವಿ. ಬಂದು ನೋಡ್ತೀವಿ, ಕಾಂಕ್ರೀಟ್ ಮಿಕ್ಸ್ ಕೆಳಗಡೆ ಕಾರ್ ಸಿಕ್ಕಾಕೊಂಡಿತ್ತು. ಸಿಕ್ಕಾಕೊಂಡು ನೋಡಿದಾಗ ಅವ್ರನ್ನ ಟ್ರೈನ್ ಬಂದಾಗ ಅವ್ರನ್ನ ಎತ್ತಿ ಮೇಲೆ ತೆಗೆದಿದ್ದೀವಿ. ಅವ್ರಿಗೆ ಪ್ರಾಣಾಪಾಯ ಏನೂ ಆಗಿಲ್ಲ. ಆ ಕಾರ್ ನೋಡಿದ್ರೆ ಮಾತ್ರ ಅವ್ರು ನಾವು ಕಲಾಸಾಗಿದ್ದು ತಿಳ್ಕೊಂಡಿದ್ವಿ. ಆದರೆ ಅವ್ರಿಗೇನು ದುರ್ದೈವ ಏನೂ ಆಗಿಲ್ಲ. ಎಷ್ಟು ಜನ ಇದ್ರು? ಇವರ ಕೃಪೆ ಅವ್ರಿಗೆ. ಎಷ್ಟು ಜನ ಇದ್ರು? ಇಬ್ಬರೇ ಇದ್ರು. ಇಬ್ಬರು ಇಬ್ಬರೇ ಜೆಂಟ್ಸ್ ಇಬ್ಬರು ಮಾತ್ರ ಇಬ್ಬರು ರಕ್ಷಣೆ ಆಗಿದೆ. ಏನು ತೊಂದರೆ ಇಲ್ಲ ಅವ್ರಿಗೆ. ಅವ್ರು ಹೋಗಿ ನೋಡ್ಬೇಕು, ಅವ್ರು ಕೈಕಾಲು ಪಟ್ಟಿರ್ಬೋದು. ಸರಿ, ಹೆಂಗೆ ಘಟನೆ ಹೆಂಗೆ ಯಾವ ರೀತಿ ಆಗಿರ್ಬೋದು? ಏನು ಅದು ಸ್ಪೀಡಲ್ಲಿ ಏನು ಮಾಡಿದ ಅನ್ಕಂಡು ಅವರು ನಾವು ಬಂದಾಗ ನೋಡಿದಾಗ ಮಾತ್ರ ಗಾಡಿ ಒಳಗಡೆ ಸಿಕ್ಕಾಕೊಂಡಿದ್ವಿ. ಫಸ್ಟ್ ನೀವು ಏನು ಮಾಡಿದ್ರಿ? ಬಂದ ಕೂಡಲೇ ನಾವು ಬಂದ ಕೂಡಲೇ ನೋಡಿದ್ವಿ, ಅವನ ಟ್ರೈನ್ ಮುಖಾಂತರ ಎತ್ತಕ್ಕೆ ನೋಡಿದ್ವಿ. ಯಾಕಂದರೆ ಅದು ರಕ್ಷಣೆ ಮಾಡ್ತಾರೆ, ಭಾಳ ಇದಿತ್ತು, ಕಠಿಣ ಇದಿತ್ತು. ಮತ್ತು ಅವರ ಟ್ರೈನ್ದವರು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ ಭಾಳ ಇದು ಮಾಡಿದ್ದಾರೆ. ಬಂದರೆ ಭಾಳ ತೊಂದರೆ ಸಿಕ್ಕಾಕೊಂಡಿದ್ದಾರೆ. ಸುಮಾರು ಎಷ್ಟು ಗಂಟೆಗೆ ಆಗಿರ್ಬೋದು? 10:30 ಆಗಿರ್ಬೋದು. ಎಷ್ಟು ಬಂದಿದ್ರಿ ನೀವು? ನಾವು ಬಂದಿಲ್ಲ, ನಾವು 5 ಜನ ಬಂದಿದ್ವಿ. 5 ಜನ ಬಂದು ರಕ್ಷಣೆ ಮಾಡಿದ್ವಿ. ಅವ್ರ ಪ್ರಾಣಾಪ ಏನು ತೊಂದರೆ ಇಲ್ಲ. ಎಲ್ಲಿಂದ ಎಲ್ಲಿ ಹೊಂಟಿತ್ತು ಏನಾದ್ರು ಗೊತ್ತು ಹೇಳಿದ್ದಾರೆ? ಏನು ರಿಪೋರ್ಟ್ ಏನು ತೊಗೊಂಡಿಲ್ಲ. ರಿಪೋರ್ಟ್ ಅವರ ಕಂಟೈನರ್ ಅದರ ಕಾರ್ಗಳ ಮೇಲೆ ಬಿದ್ದಿತ್ತು. ಕಂಟೈನರ್ ಬಿದ್ದಿತ್ತು, ಕಂಟೈನರ್ ಅದು ಒಳಗಡೆ ಸಿಕ್ಕಾಕೊಂಡಿದೆ. ಅವರು ಏನು ಡ್ರೈವರ್ ಏನು ಹೆಂಗೆ ಗೊತ್ತಿಲ್ಲ, ಅವರೇನು ಮುಂದೆ ಅವರೇ ಬಂದಾರೋ ಗೊತ್ತಿಲ್ಲ. ರಿಪೋರ್ಟ್ ಮಾಡಿದ್ರೆ ಸರ್, ಈ ಕಾರ್ ಗಾಡಿ ಏನು ನಿಂತಿತ್ತು ಏನು ಹೊಂಟಿತ್ತು ಏನು ರಿಪೋರ್ಟ್ ಸರ್. ತಮ್ಮ ಹೆಸರು ಸರ್? ತಮ್ಮ ಹೆಸರು ಎಲ್ಲಪ್ಪ ವಾಲಿಕ ಅಂತ ಹೇಳಿ. ಇದು ವಾಲಿಕ. ಎಲ್ಲ ಮಾತಾಡ್ತಾರೆ, ಆರಾಮದಾರು. ಎಲ್ಲರೂ ಕೇಳಿದಾಗ ತಗೊಂಡಿದ್ದೀವಿ. ಅಲ್ಲಿ ಎಷ್ಟು ಜನ ಇದ್ರು? ಎಲ್ಲ ನಮ್ಮ 8 ಮಂದಿ ಅದ. ಎಲ್ಲ ಕೇಳಿಸಿ ಬಿಟ್ಟು ಇಲ್ಲೇ ಬಂದಿದ್ರು. ನಮ್ಮ ಸೌಕಾರ ಎಲ್ಲ ಕೆಲ್ಸ ಎಲ್ಲ ಲಘು ಹೋಗಿ ಕ್ಯಾಚ್ ಮಾಡಿದ. ಇದು ಏನಂದ್ರೆ ಪಟ್ಟಣ ಟ್ರೈನ್ ತಂಡ ಒಂದ್ಕಡೆ ಕಾರ್ಯಕ್ರಮ, ಮತ್ತೊಂದು ಕಡೆ ಏನು ಎಲ್ಲಿ ಕೆಲಸ ಮಾಡ್ತೀವಿ? ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಗ್ತದೆ? 10 ನಿಮಿಷಕ್ಕೆ ಗೊತ್ತಾಯ್ತು. 10 ನಿಮಿಷಕ್ಕೆ ಬಂದು ಎಲ್ಲ ರಿಮೂವ್ ಮಾಡ್ಕೊಂಡು ಎಲ್ಲ ಕೀಲಿಕ್ ಮಾತಾಡ್ತೀವಿ. ಧರೆ ಮಾಡ್ರಿ ಬರ್ತೈತಿ ವಾಪಸ್ ತಗೋತ ಅಂತ ಹೇಳಿದ್ರು. ಪೂರ್ತಿ ಖಲಾಸ್ ಆಗುದು ಪೊಸಿಷನ್ ಇತ್ತು. ಇದೆಷ್ಟು ಓದಿರ್ಬೋದ್ರಿ? 30 ಮ್ಯಾಚ್ ಬರ್ತದ್ರ. ಎಷ್ಟೊತ್ತು ಮಾಡಿದ್ರಿ ಕಾರ್ಯಾಚರಣೆ? ಒಂದ್ ಅರ್ಧ ತಾಸ್ದಾಗ ಎಲ್ಲ ಫಿನಿಶ್ ಮಾಡಿ ನೋಡ್ರಿ. ಏನಾಗಿದೆ ನಾರ್ಮಲ್ ಆಗಿದೈತಿ. ಅವ್ರು ತಗೊಂಡ್ ಕೀಲಿಗೆ ಹೋಗಿದಾರು, ಆರಾಮದಾರ. ನಮ್ದು ಗೌಸ್. ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.